ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಕಡಲೆಕಾಳು ಆಲೂಗಡ್ಡೆ ಸಾಂಬಾರು. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ. ಕಡಲೆಕಾಳು ಬೇಕು, ಆಲೂಗಡ್ಡೆ ಬೇಕು, ಮತ್ತು ಈರುಳ್ಳಿ ಬೇಕು, ರುಬ್ಲಿಕ್ಕೆ ಕಾಯಿ, ಟೊಮೊಟೊ, ಖಾರದ ಪುಡಿ ಬೇಕು. ಖಾರದ ಪುಡಿ ನಿಮಗೆ ತೋರಿಸಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅದೇ ಖಾರದ ಪುಡಿ ನಾನು ಯೂಸ್ ಮಾಡೋದು. ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಯೂಸ್ ಮಾಡೋದು. ಸಾಂಬಾರು ಪುಡಿ ಇಟ್ಕೊಂಡಿಲ್ಲ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ಬನ್ನಿ ಇವಾಗ ಕುಕ್ಕರ್ಗೆ ಕಡಲೆಕಾಳು ಹಾಕೋಣ. ನೋಡಿ, ಕಡಲೆಕಾಳು ಹಾಕ್ತಾಯಿದ್ದೀನಿ. ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ನೆನೆಸಿ ತೊಳೆದಿಟ್ಟಿರೋ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ನಾನು. ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಹಾಕಿದ್ರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಆಲೂಗಡ್ಡೆನ ತೊಳೆದ್ಬಿಟ್ಟು ಹೆಚ್ಚಿ ಮತ್ತೆ ನೀರಲ್ಲಿ ಹಾಕಿದ್ದೀನಿ, ಕಪ್ಪಾಗತ್ತೆ ಅಂತ. ಇವಾಗ ಹಾಕ್ತಾಯಿದ್ದೀನಿ ಆಲೂಗಡ್ಡೆ. ನೋಡಿ, ಕಡಲೆಕಾಳು ಆಲೂಗಡ್ಡೆ ಎರಡು ಬೇಯೋಷ್ಟು ನೀರು ಹಾಕೋಣಂತೆ. ನೀರು ಹಾಕಿದ್ದೀನಿ. ಇವಾಗ ಕುಕ್ಕರ್ನ ಕೂಗಕ್ಕೆ ಇಟ್ಬಿಡ್ತೀನಿ. ನೋಡಿ, ಖಾರ ರುಬ್ಲಿಕ್ಕೆ ಸಾಂಬಾರಿಗೆ ಖಾರ ರುಬ್ಲಿಕ್ಕೆ ಹುಣಸೆಹಣ್ಣು ನೋಡಿ, ಹುಣಸೆಹಣ್ಣು ಸ್ವಲ್ಪ ತಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡಿದ್ದೀನಿ. ಮತ್ತು ಕಾಯಿ, ಟೊಮೊಟೊ. ಒಂದು ಟೊಮೊಟೊ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟು, ಹಂಗಾಗಿ ಟೊಮೊಟೊ ಯೂಸ್ ಮಾಡ್ತೀನಿ. ನಿಮ್ಮಲ್ಲಿ ನೀವು ಯೂಸ್ ಮಾಡೋದಾದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಬಂದ್ಬಿಡ್ತೀನಿ ಈಗ. ನೋಡಿ, ಖಾರ ರುಬ್ಬಿದಾಗಿದೆ. ಕಲರ್ಫುಲ್ಲಾಗಿ ಬಂದಿದೆ ಖಾರನೂ. ಸಾಂಬಾರು ಕಲರ್ಫುಲ್ಲಾಗಿರುತ್ತೆ, ಆದರೂ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕುಕ್ಕರ್ ಕೂಗಿ ಪ್ರೆಷರ್ ಹೋದ್ಮೇಲೆ ಸರ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ಕಡಲೆಕಾಳು ಆಲೂಗಡ್ಡೆಲಿ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆಕಾಳು ಆಲೂಗಡ್ಡೆ ಎಲ್ಲ. ಇವಾಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದ್ಸತಿ ಕೈ ಆಡೋಣ. ಕ್ಲೀನಾಗಿ ಕಲಿಸ್ಕೋಬೇಕು. ಕಾಳಿಗೆ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಕ್ಲೀನಾಗಿ ಕೈ ಆಡ್ಕೋಬೇಕು. ನೋಡಿ, ಸಾರಿಗೆ ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ. ನೋಡಿ, ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಅದು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಬಿಟ್ಟು ಸಾರು ಬೇಯಕ್ಕೆ ಬಿಡ್ತಾಯಿದ್ದೀನಿ. ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ, ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ, ಮೀಡಿಯಮಾಗೆ. ನಿಮ್ಮ ಮನೇಲಿ ಹೇಗೆ ಊಟ ಮಾಡ್ತಾರೋ ಆ ರೀತಿ ಸಾಂಬಾರು ಮಾಡ್ಕೊಳ್ಳಿ. ನಮ್ಮನೇಲಿ ಇದೇ ರೀತಿ ಮಾಡೋದ್ರಿಂದ ನಾನು ಹೀಗೆ ಮಾಡೋದು. ಸಾರಿಗೊಂದು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಇದು ಕುದೀತಾ ಇರುತ್ತೆ. ಪಕ್ಕದ ಸ್ಟವಿಗೆ ಶಿಫ್ಟ್ ಮಾಡ್ಕೊತೀನಿ ನಾನು. ಒಗ್ಗರಣೆಗೆ ಸಣ್ಣ ಬಾಣಲಿ ಇಟ್ಟಿದ್ದೀನಿ. 2 ರಿಂದ 3 ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದೋಯ್ತು.
ನೋಡಿ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಇಂಗು ಇದೆಯಾ, ಇಂಗು ತಿನ್ನೋರು ಇಂಗು ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಆಗಿದೆ ಇವಾಗ ಒಗ್ಗರಣೆ. ಸಾರಿಗೆ ಹಾಕೋಣ. ನೋಡಿ ಒಗ್ಗರಣೆ ಆಗಿದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಬೋಣ. ಒಗ್ಗರಣೆ ಇದ್ದಲೇ ಸಾರು ಊಟ ಮಾಡಬಾರ್ದು ಅಂತಾರೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ದೊಡ್ಡವರು ಹೇಳ್ತಾ ಇದ್ರು ಹಾಗೆ. ಹಾಗಾಗಿ ಒಗ್ಗರಣೆ ಹಾಕಿ ಸಾಂಬಾರು ಊಟ ಮಾಡಬೇಕು. ಯಾಕೆ ಅಂತ ಕೇಳ್ಬೋದು. ಅಂದರೆ ಮನೇಲಿ ಹಿರಿಯರು ಸತ್ತಿದ್ದಾಗ ಮಾಡಿದಾಗ ಆವಾಗ ಒಗ್ಗರಣೆ ಇಲ್ದಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ. ವೈದಿಕ ಹಿರಿಯರ ಎಡೆ ಅಂತ ಎಲ್ಲ ಹೇಳ್ತಾರಲ್ಲ, ಆವಾಗ ಸಾಸಿವೆ ಇಲ್ದಿದ್ದ ಮನೆ ಅಂತ ಫಿಲಮೇ ಬಂದಿದೆ, ಮೂವೀಸೇ ಬಂದಿದೆ ಸಾಸಿವೆ ಇಲ್ದಿದ್ದು ಹೇಗೆ ಏನು ಅಂತ. ಯಾರ ಮನೇಲಿ ಸಾವಾಗಿರಲ್ವೋ ಅವ್ರ ಮನೇಲಿ ಸಾಸಿವೆ ಈಸ್ಕೊಬಂದು ಅಂದರೆ ಆವಾಗ ಮೃತ್ಯುಂಜಯ ಅಂತ ಅಂತಾರೆ. ಹಂಗಾಗಿ ಸಾಸಿವೆ ಒಗ್ಗರಣೆ ಇಲ್ದಲೇ ಊಟ ಮಾಡಬಾರ್ದು. ಮುತ್ತೈದೆಯರಂತೂ ಊಟ ಮಾಡಲೇಬಾರ್ದು. ಸಾಸಿವೆ ಹಾಕ್ಕೊಂಡೆ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು. ನೋಡಿ ಸಾರು ಚೆನ್ನಾಗಿ ಕುದಿಬೇಕು. ಕುದ್ರೆ ಕಾಳಿಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನೋಡಿ ಈ ರೀತಿ ಕುತ 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 ಅಂತ ಹಾಡು ಹೇಳ್ತಾ ಇದ್ದಾರೆ. ನಮ್ಮನೆ ಸಾಂಬಾರು. ನಿಮ್ಮನೆ ಸಾಂಬಾರು ಹೀಗೆ ಹಾಡು ಹೇಳುತ್ತಾ? ಕಾಮೆಂಟ್ ಮಾಡಿ. ಆಗಿದೆ ಇವಾಗ. ಅನ್ನ ಆಗಿದೆ, ನಮ್ಮ ಮನೇಲಿ ಸಾಂಬಾರು ಆಗಿದೆ. ಸರ್ವ್ ಮಾಡ್ತೀನಿ. ಹೇಗಿದೆ ಅಂತ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ ಇವತ್ತು ನಿಮಗೆ. ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ನಮ್ಮನೆ ಕಡಲೆಕಾಳು ಆಲೂಗಡ್ಡೆ ಹಾಕಿ ಹುಳಿ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನನ್ನ ಮಗಳೇ ಹೇಳ್ತಾಳೆ. ನೀವು ಮಾಡ್ಕೊಂಡು ತಿಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಟೇಸ್ಟ್ ಮಾಡಿ ಹೇಳಮ್ಮ. ಸೂಪರಾಗಿ ಬಂದಿದೆ, ಚೆನ್ನಾಗಿದೆ. ಕಡಲೆಕಾಳೆಲ್ಲ ಬೆಂದಿದೆ, ಎಮ್ಮೆ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.